ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೀತಿಯ ಬಿಗ್ ಜಿ ಟಿ ವಿ ವೀಕ್ಷಕರೇ, ಮುಂಜಾನೆ ಮುತ್ತುಗಳು, ಮಾರ್ನಿಂಗ್ ಪರ್ಲ್, ಈ ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಈ ದಿನದ ವಾಕ್ಯದ ವಾಗ್ದಾನದೊಂದಿಗೆ ಇಡೀ ದಿವಸ ಕರ್ತನು ನಿಮ್ಮನ್ನು ನಡೆಸೋದಕ್ಕೋಸ್ಕರ, ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡೋದಕ್ಕೋಸ್ಕರ, ಕರ್ತನ ವಾಕ್ಯದಲ್ಲಿ ನೀವು ನೆಲೆಗೊಂಡು ಕರ್ತನ ರಾಜ್ಯದ ಮಹಿಮೆಗೋಸ್ಕರ ಜೀವಿಸೋದಕ್ಕೋಸ್ಕರ ಪ್ರಾರ್ಥಿಸೋದಕ್ಕಾಗಿ, ಆತ್ಮಿಕ ಸಲಹೆಗಳನ್ನು ನೀಡೋದಕ್ಕಾಗಿ ನಾವಿಲ್ಲಿದ್ದೀವಿ. ಕರ್ತನು ನಮ್ಮನ್ನು ಒಂದು ದೊಡ್ಡ ಉದ್ದೇಶದ ಮೇರೆಗೆ ಕರೆದಿದ್ದಾನೆ. ಪ್ರಿಯರೇ, ನಾವು ಕರ್ತನ ಉದ್ದೇಶವಾಗಿದ್ದೀವಿ. ಈ ಬೆಳಗಿನ ವೇಳೆಯಲ್ಲಿ ಕರ್ತನ ವಾಕ್ಯಗಳನ್ನು ನಾವು ಆತುಕೊಂಡು ಕರ್ತನ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ನಾವು ಜೀವಿಸುವಾಗ, ಕರ್ತನಿಗಾಗಿ ಜೀವಿಸುವಾಗ ಕರ್ತನು ನಮ್ಮ ಜೀವಿತವನ್ನು ಆತನು ಕಾಪಾಡ್ತಾನೆ, ನಡೆಸ್ತಾನೆ. ಹಲ್ಲೆಲೂಯಾ. ಈ ದಿವಸ ದೇವರು ನಮ್ಮನ್ನು ನಡೆಸೋದಕ್ಕೋಸ್ಕರ ಈ ದಿವಸದ ವಾಗ್ದಾನದ ವಾಕ್ಯವನ್ನು ನೋಡಿಕೊಳ್ಳೋಣ. ಮತ್ತಾಯ 6ನೇ ಅಧ್ಯಾಯ 33ನೇ ವಾಕ್ಯ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆಮೇನ್. ಮೊದಲು ದೇವರ ರಾಜ್ಯ, ಮೊದಲು ದೇವರ ನೀತಿ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಯಾರೆಲ್ಲ ತವಕ ಪಡ್ತಾರೋ ಆ ವ್ಯಕ್ತಿಗಳು ಉಳಿದ ಯಾವ ಕಾರ್ಯದ ಕುರಿತು ಯಾವತ್ತೂ ಚಿಂತಿಸುವ ಅವಶ್ಯಕತೆ ಇಲ್ಲ. ಈ ದಿನಮಾನಗಳಲ್ಲಿ ಅನೇಕರಿಗೆ ಲೋಕದ ಚಿಂತೆ, ಒತ್ತಡ, ಭಯಗಳು. ಯಾಕೆ? ದೇವರ ರಾಜ್ಯ ಕುರಿತು ಆಸಕ್ತಿ ಇಲ್ಲ, ದೇವರ ನೀತಿಗಾಗಿ ತವಕವಿಲ್ಲ. ಹಾಗಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ, ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ತವಕಿಸುವವರು ನೀವು ಉಳಿದೆಲ್ಲವೂ ನಿಮ್ಮನ್ನು ಹಿಂಬಾಲಿಸುತ್ತದೆ. ಪ್ರೇರೆ, ಮುಂಜಾನೆ ವೇಳೆಯಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಮಾತು, ನನ್ನ ಮಗನೇ, ನನ್ನ ಮಗಳೇ, ನನ್ನ ರಾಜ್ಯಕ್ಕಾಗಿ ನೀನು ತವಕ ಪಡುವನಾಗಿರು, ನನ್ನ ನೀತಿಗಾಗಿ ನೀನು ತವಕ ಪಡುವನಾಗಿರು, ನಿನ್ನ ಜೀವಿತದ ಉಳಿದಿದ್ದೆಲ್ಲವನ್ನು ನಾನು ನೋಡಿಕೊಳ್ತೀನಿ. ಕರ್ತನ ಮಕ್ಕಳು ನಾವು ಯಾವುದಕ್ಕೂ ಚಿಂತಿಸುವ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ಹೇಳಿದ್ದಾನೆ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವುಗಳು ಏನು ಕೆಲಸ ಮಾಡಲ್ಲ, ಯಾವತ್ತೂ ಒಂದು ಹೊತ್ತು ಅವುಗಳಿಗೆ ನಾನು ಉಪವಾಸ ಹಾಕಲ್ಲ. ಇಡೀ ಜಗತ್ತಿನಲ್ಲಿ ಎಷ್ಟೋ ಹಕ್ಕಿಗಳಿದೆ, ಅಸಂಖ್ಯಾತ ಹಕ್ಕಿಗಳಿದೆ, ದುಡಿಯದೆ ಹೊತ್ತೊತ್ತಿಗೆ ಆಹಾರ ತಿನ್ನುತ್ತವೆ. ಎಷ್ಟೋ ಕಾಡು ಮೃಗಗಳಿದೆ, ಅವೆಲ್ಲವೂ ನೆಮ್ಮದಿಯಲ್ಲಿ ಜೀವಿಸ್ತಿದೆ. ಆದರೆ ಮನುಷ್ಯ ಮಾತ್ರ, ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟ ಮನುಷ್ಯ, ದೇವರ ಉದ್ದೇಶವಾಗಿರುವ ಮನುಷ್ಯ, ಆತನ ಮೋಟಿವ್ ಬದಲಾಗಿರೋದ್ರಿಂದ, ಆತನ ಆಸೆ ಆಕಾಂಕ್ಷೆಗಳು ಬದಲಾಗಿರೋದ್ರಿಂದ ಆತನು ಸ್ಟ್ರಗಲ್ ಆಗ್ತಿದ್ದಾನೆ. ಇವತ್ತು ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಕರ್ತನ ಆಶೀರ್ವಾದ ಹೊಂದಿಕೊಳ್ಬೇಕಾ? ದೇವರ ರಾಜ್ಯಕ್ಕಾಗಿ ತವಕಿಸಿರಿ. ನಮ್ಗೆ ಗೊತ್ತಿರಬೇಕು ದೇವರ ರಾಜ್ಯ ಅಂದರೆ ಏನು, ದೇವರ ನೀತಿ ಅಂದರೆ ಏನು. ಈ ಮುಂಚಾನೆ ವೇಳೆಯಲ್ಲಿ ನಾವೆಲ್ಲರೂ ದೇವರ ರಾಜ್ಯಕ್ಕಾಗಿ ತವಕಿಸುವವರಾಗಬೇಕು. ನನ್ನ ಜೀವಿತದಲ್ಲಿ ನಾನು ಉದಾಹರಣೆ ತೆಗೆದುಕೊಳ್ಳುವುದಾದರೆ, ಕೆಲಸ ಮಾಡ್ತಿರುವಾಗ IT ಕಂಪನಿಯಲ್ಲಿ ಮಂತ್ ಎಂಡಿಗೆ ನನ್ನ ಬ್ಯಾಲೆನ್ಸ್ ಬರುವಂಥದ್ದು 100 ರೂಪಾಯಿ, 90 ರೂಪಾಯಿ, 80 ರೂಪಾಯಿ ಹಾಗೆ. ಸೊ ಅದನ್ನು ಯೋಚಿಸ್ಕೊಂಡೆ ನನಗೆ ತುಂಬ ಟೆನ್ಷನ್ ಆಗ್ತಿತ್ತು. ಅಯ್ಯೋ, ಹೇಗೆ ನಾನು ಈಗ ಮಂತ್ ಎಂಡ್ ಬರುವಾಗ 100 ರೂಪಾಯಿ ಆದರೆ ನನಗೆ ಬಸ್ಸಿಗೆ ಓಡಾಡಲಿಕ್ಕೂ ಬೇಕಲ್ಲ ದೇವರೇ, ಹೇಗೆ ಆಗೋದು? ಇದನ್ನು ಲೆಕ್ಕಾಚಾರ ಮಾಡುವಾಗ ಇದು ಚಾನ್ಸೇ ಆಗ್ತಾ ಇಲ್ಲ, ಏನು ಮಾಡಿದ್ರು ಉಳಿತಾಯ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ವೆನ್ ಐ ಸ್ಟಾಪ್ ಥಿಂಕಿಂಗ್ ಅಬೌಟ್ ದ್ಯಾಟ್, ಸೊ ನಾನು ಯಾವಾಗ ಈ ಒಂದು ವಾಕ್ಯವನ್ನು ಹೃದಯದಲ್ಲಿ ದೃಢವಾಗಿಟ್ಕೊಂಡು ನನ್ನ ದೃಷ್ಟಿ ಯಾವತ್ತು ದೇವರ ರಾಜ್ಯಕ್ಕಾಗಿರಬೇಕು, ನಾನು ದೇವರಿಗಾಗಿ ತವಕಿಸ್ಬೇಕು, ಆವಾಗ ದೇವರು ನನಗೆ ಬೇಕಾದೆಲ್ಲವನ್ನು ಕೊಡ್ತಾನೆ, ಆಗ ದೇವರು ನನ್ನ ಎಲ್ಲ ಕೊರತೆಗಳನ್ನು ನೀಗಿಸ್ತಾನೆ ಎಂದು ಯಾವಾಗ ನಾನು ದೃಢವಾಗಿಟ್ಕೊಂಡು ಆ ಟೈಮಿನಿಂದ ನಾನು ಲೆಕ್ಕಾಚಾರ ಹಾಕೋದು ಬಿಟ್ಟೆ. ಪ್ಲಸ್ ನನ್ನ ಅಕೌಂಟ್ ಬ್ಯಾಲೆನ್ಸ್ ಕೂಡ 100ಕ್ಕಿಂತ ಕಮ್ಮಿ ಅಲ್ಲ, ಅದಕ್ಕಿಂತ ಜಾಸ್ತಿನೇ ಇರ್ತಾ ಇತ್ತು. ಸೊ ಯೇಸು ಏನು ಹೇಳ್ತಾರೋ, ಹಿ ಮೀನ್ಸ್ ವಾಟ್ ಈ ಸೇಸ್ ಇಟ್. ಹಿ ಈಸ್ ಅ ಪ್ರಾಮಿಸ್ ಫುಲ್ಫಿಲ್ಲಿಂಗ್ ಗಾಡ್. ಆತನು ತಾನು ಹೇಳಿದಂಥ ವಾಕ್ಯಗಳನ್ನು, ತಾನು ಹೇಳಿದಂಥ ವಾಗ್ದಾನಗಳನ್ನು ನೆರವೇರಿಸುವ ದೇವರಾಗಿದ್ದಾನೆ. ಆತನು ಸುಮ್ಮನೆ ಯಾವುದು ವಾಕ್ಯಗಳು ಹೇಳೋದೇ ಇಲ್ಲ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಈವರೆಗೂ ಯಾರಾದರೂ ಕೊರತೆ ಅನುಭವಿಸುವುದಾದರೂ ಕೂಡ ಈ ಒಂದು ವಾಕ್ಯವನ್ನು ದೃಢವಾಗಿಟ್ಕೊಳ್ರಿ. ಸೀಕ್ ದ ಕಿಂಗ್ಡಮ್ ಆಫ್ ಗಾಡ್ ಫಸ್ಟ್. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಸೊ ನಾವು ಈ ಲೋಕದ
ಒಂದು ಡಿಸೈರ್ಸ್ಗಾಗಿ, ಅಥವಾ ಇಫ್ ವಿ ಆರ್ ಸೀಕಿಂಗ್ ದ ವರ್ಲ್ಡ್, ಇಫ್ ಯು ಆರ್ ಸೀಕಿಂಗ್ ಫಾರ್ ದ ಡಿಸೈರ್ಸ್ ಆಫ್ ದ ವರ್ಲ್ಡ್ ಆಗಿರುವಾಗ ನಮಗೆ ಬೇಕಾಗಿದ್ದು ನಮಗೆ ಸಿಗೋದಿಲ್ಲ. ಬಟ್ ಕಮ್ಸ್ ಓನ್ಲಿ ಪ್ರಾಬ್ಲಮ್ಸ್, ಡಿಫಿಕಲ್ಟೀಸ್, ಏನಾದರೂ ಆ್ಯಂಗರ್ಸ್ ಇರ್ಬೋದು, ಸೈತಾನನಿಂದ ಏನೇನು ಬರ್ತದೋ ಅದೆಲ್ಲವೂ ನಮಗೆ ಆ್ಯಡ್ ಆಗ್ತಾ ಹೋಗ್ತದೆ. ಆದರೆ ನಾವು ಯಾವಾಗ ದೇವರ ರಾಜ್ಯಕ್ಕಾಗಿ ತವಕಿಸುತ್ತೇವೋ, ಆತನ ನೀತಿಗಾಗಿ ಯಾವಾಗ ತವಕಿಸುತ್ತೇವೋ, ನಮಗೆ ಬೇಕಾದದೆಲ್ಲವನ್ನು ಕರ್ತನು ಕೊಡುತ್ತಾನೆ. ಆತನ ಪ್ರೀತಿ, ಆತನ ಸಮಾಧಾನ, ಆತನ ಶಾಂತಿ, ಆತನ ಆನಂದ, ಸಂತೋಷ, ಎಲ್ಲ ಪವಿತ್ರಾತ್ಮನ ಫಲಗಳು ಎಲ್ಲವೂ ನಮ್ಮಲ್ಲಿ ಒಂದು ಬಂಡಲಾಗಿ ಸಿಗ್ತದೆ. ಎಂದಿಗೂ ಕೂಡ ನಾವು ನಿರಾಶವಾಗುವುದೇ ಇಲ್ಲ. ನಮ್ಮ ಹೃದಯದಲ್ಲಿ ಏನಾದರೂ ಹಿಡನ್ ಡಿಸೈರ್ಸ್ಗಳಿರುವುದಾದರೂ ಕೂಡ ನಮಗೇನೋ ಬೇಕಂತ ಒಂದು ಆಸೆ ಇರ್ತದೆ, ಅದು ಕೂಡ ಕರ್ತನು ನೆರವೇರಿಸುವವನಾಗಿದ್ದಾನೆ. ಅದೆಲ್ಲೋ ಒಳಗಡೆ ಯಾರಿಗೂ ಹೇಳಿರುವುದಿಲ್ಲ, ಅದು ನಮ್ಮ ಒಳಗಡೆ ಇರ್ತದೆ ಆ ಆಸೆ. ಬಟ್ ಗಾಡ್ ವಿಲ್ ಫುಲ್ಫಿಲ್ ದ್ಯಾಟ್ ಡಿಸೈರ್. ಸೊ ನಾವು ಕರ್ತನನ್ನು ಯಾವಾಗಲೂ ಆತ್ಕೊಳ್ಬೇಕು. ಸೊ ಆತನ ರಾಜ್ಯಕ್ಕೆ, ಆತನ ರೋಮನ್ಸ್ ದೇವರ ವಾಕ್ಯ ಹೇಳ್ತದೆ, ರೋಮಾಪುರದವರಿಗೆ 14ನೇ ಅಧ್ಯಾಯ 17ನೇ ವಾಕ್ಯ, ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಹಲ್ಲೆಲೂಯ. ಸೊ ನಾವು ನಮ್ಮ ಕರ್ತನನ್ನು, ಆತನ ರಾಜ್ಯವನ್ನು ನಾವು ಆ ದಾರಿಯನ್ನು ಹಿಡಿದು ನಡೆಯುವುದಾದರೆ ಸಂತೋಷ, ಸಮಾಧಾನ, ನೆಮ್ಮದಿ, ನಮ್ಮ ಜೀವಿತದ ಎಲ್ಲ ಕೊರತೆಗಳು ನೀಗಲ್ಪಡುತ್ತದೆ. ಆದರೆ ನಾವೆಲ್ಲಾದರೂ ಈ ಲೋಕದ ಒಂದು ಆಸೆಗಳಿಗೆ, ಡಿಸೈರ್ಸ್ಗಳಿಗೆ ನಾವು ಒಳಗಾಗೋದಾದರೆ 100% ಅದು ಯಾವುದು ನಮಗೆ ಸಿಕ್ಕುವುದಿಲ್ಲ. ಬಟ್ ಇನ್ಫ್ಯಾಕ್ಟ್ ನಮಗೆ ಕೊರತೆಗಳು, ಎಷ್ಟೇ ಐಷಾರಾಮಿ ನಮಗಿರ್ಬೋದು, ಎಷ್ಟೇ ದೊಡ್ಡ ಬಂಗ್ಲೆ ಇರ್ಬೋದು, ಎಷ್ಟೇ ದುಡ್ಡುಗಳಿರ್ಬೋದು, ಆದರೆ ಸಮಾಧಾನ ಒಂದು ನಮ್ಮ ಜೀವಿತದಲ್ಲಿ ಇರುವುದೇ ಇಲ್ಲ. ಎಸ್ ಪ್ರಿಯರೇ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದೇ ದೇವರ ರಾಜ್ಯವನ್ನು ಸ್ಥಾಪಿಸೋದಕ್ಕಾಗಿ. ದೇವರು ವಾಕ್ಯ ಹೇಳ್ತದೆ, ದೇವರ ರಾಜ್ಯ ನಮ್ಮ ಕೈಯಲ್ಲಿದೆ. ಇವತ್ತು ನೀವು ಯಾರೆಲ್ಲ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿದ್ದೀರೋ, ನೀವು ದೇವರ ರಾಜ್ಯದೊಳಗಿದ್ದೀರಿ, ದೇವರ ರಾಜ್ಯದ ಜೀವಿತವನ್ನು ಜೀವಿಸ್ತಿದ್ದೀರಿ. ಆದರೂ ಈ ವಾಕ್ಯಗಳನ್ನು ನಾವು ಓದುವಾಗ, ಯಾಕಂದರೆ ನಾವಿನ್ನೂ ಭೂಲೋಕದಲ್ಲಿದ್ದೀವಿ. ಈ ಭೂಲೋಕದಲ್ಲಿ ಸೈತಾನನ ಕಿಂಗ್ಡಮ್ ಆಳಿಕೆ ಮಾಡ್ತಿದೆ, ಈ ಭೂಲೋಕದ ಶಕ್ತಿಗಳು ಕಾರ್ಯ ಮಾಡ್ತಿದೆ. ಇದರ ನಡುವೆಯೂ ದೇವರ ರಾಜ್ಯದ ತವಕಿಸುವ ಮಕ್ಕಳು, ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ತಬಕಿಸುವ ಮಕ್ಕಳು, ಅವರು ಲೋಕದ ಜನರಾಗಿ ಯಾವ ಸಂಗತಿಗಳಿಗೂ ಚಿಂತಿಸುವ ಅವಶ್ಯಕತೆ ಇರಲ್ಲ. ಯಾಕಂದರೆ ಈ ಲೋಕದ ಸ್ಥಿತಿಗಳು ನಮ್ಗೆ ಗೊತ್ತಿತ್ತು. ಕಷ್ಟ ಸಂಕಟಗಳೇ ಈ ಲೋಕದ ಆಡಂಬರ. ದೆರ್ ಇಸ್ ಎ ಫಿಯರ್ ಫಿಲ್ಡ್. ಎಲ್ಲ ಭಾಗದಲ್ಲೂ ಭಯ. ಮನುಷ್ಯ ಎಲ್ಲಿಯೂ ಸಮಾಧಾನವನ್ನು ಹೊಂದಿಕೊಳ್ಳೋಕ್ಕಾಗ್ತಿಲ್ಲ. ನಾನಾ ರೀತಿ ಕೆಟ್ಟ ಕಾರ್ಯಗಳು, ಎಲ್ಲ ಭಾಗದಲ್ಲೂ ಕೆಟ್ಟ ಸುದ್ದಿಗಳು, ಕೆಟ್ಟ ಸಂಗತಿಗಳು, ಅನೈತಿಕತೆಗಳು, ಭ್ರಷ್ಟಾಚಾರಗಳು, ಪ್ರೀತಿ ಕಡಿಮೆ ಆಗ್ತಿದೆ, ದಾಂಪತ್ಯ ಜೀವಿತಗಳು ಏರುಪೇರಾಗ್ತಿದೆ. ಎಲ್ಲ ಭಾಗಗಳಲ್ಲೂ ಗಲಿಬಿಲಿರುವಾಗ ಹೇಗೆ ನೀನು ಸಮಾಧಾನದಲ್ಲಿರೋದಕ್ಕೆ ಸಾಧ್ಯ? ಇವತ್ತು ನೀನು ಈ ಭೂಲೋಕಕ್ಕಾಗಿ ಚಿಂತಿಸದೆ, ಈ ಭೂಲೋಕದ ಕಾರ್ಯಗಳಲ್ಲಿ ಮನಸ್ಸಿಡದೆ, ದೇವರ ರಾಜ್ಯಕ್ಕಾಗಿ ನೀನು ತವಕಿಸೋದಾದರೆ, ದೇವರ ನೀತಿಗಾಗಿ ನೀನು ತವಕಿಸೋದಾದರೆ, ಉಳಿದ ನಿನ್ನ ಕಾರ್ಯಗಳಲ್ಲಿ ನಿನಗೆ ಚಿಂತೆ ಇಲ್ಲ. ಈ ದಿನಮಾನಗಳಲ್ಲಿ ಅನೇಕ ಕ್ರೈಸ್ತರು, ನಾವು ಕ್ರೈಸ್ತರಾಗಿದ್ದರೂ ಸಹ ನಮ್ಮ ಮನಸ್ಸು ಈ ಭೂಲೋಕದ ಮೇಲೆ, ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ನಿರ್ಲಯವಾದಂಥ ಈ ಲೋಕದ ಮೇಲೆ. ಮಾತಿಗೆ ಮಾತ್ರ ನಾವು ಪರದೇಶಿಗಳು, ಮಾತು ಮಾತ್ರ. ಆದರೆ ನಿಜವಾಗಿಯೂ ಈ ಭೂಲೋಕವೇ ನಮ್ಮ ಶಾಶ್ವತವಾದ ಮನೆ ಎಂಬ ಭಾವನೆಯಲ್ಲಿ ಅನೇಕರಿದ್ದಾರೆ. ಈ ದಿವಸ ನಮ್ಮನ್ನು ವೀಕ್ಷಿಸುವ ನೀವು ಯಾವುದಾದ್ರೂ ಭಾಗದಲ್ಲಿ ಕೊರತೆಯಲ್ಲಿದ್ದೀರಾ, ಕಷ್ಟದಲ್ಲಿದ್ದೀರಾ, ನಿಮ್ಮನ್ನು ನಾನು ಉತ್ತೇಜಿಸ್ತಿದ್ದೀನಿ. ನೀವು ದೇವರ ರಾಜ್ಯಕ್ಕಾಗಿ ತವಕಿಸೋದಾದರೆ, ದೇವರ ನೀತಿಗಾಗಿ ತವಕಿಸೋದಾದರೆ ಎಲ್ಲ ಚಿಂತೆಗಳಿಂದ ನೀವು ಸುಲಭವಾಗಿ ಹೊರಗೆ ಬರ್ತೀರಿ. ಪ್ರಿಯರೇ, ಹಾಗೆ ನಿಮ್ಮೆಲ್ಲರೂ ನಾನು ಉತ್ತೇಜಿಸ್ತಿದ್ದೇನೆ. ಕರ್ತನ ಮಕ್ಕಳಾದ ನಮ್ಮ ಹೃದಯದ ಮೊದಲನೇ ಮಿಡಿತ ದೇವರ ರಾಜ್ಯಕ್ಕಾಗಿ. ಇವತ್ತು ದೇವರ ರಾಜ್ಯಕ್ಕಾಗಿ, ದೇವರ ರಾಜ್ಯ ಇನ್ನೂ ಬಲವಾಗಿ ಕಟ್ಟಲ್ಪಡೋದಕ್ಕಾಗಿ ನೀನು ಎಷ್ಟು ತವಕಿಸುತ್ತಿದ್ದಿ. ಇನ್ನೂ ಯೇಸುವಿನ ಸುವಾರ್ತೆ ಸಾರಲ್ಪಡಬೇಕಾಗಿದೆ. ಇನ್ನೂ ಅಸಂಖ್ಯಾತ ಜನರು ನಾಶನದ ಮಾರ್ಗದಲ್ಲಿದ್ದಾರೆ. ಹಾಗಿರುವಾಗ ನಿನ್ನ ಹೃದಯದ ಮಿಡಿತ ಇನ್ನು ಯಾವುದರಲ್ಲಿದೆ? ಯಾವುದಕ್ಕಾಗಿ ತವಕಿಸುತ್ತಿದ್ದಿ? ನಾವು ಈ ಲೋಕದ ಜನರ ಹಾಗೆ ಗತಿಸಿ ಹೋಗೋ ಈ ಲೋಕಕ್ಕಾಗಿ ತವಕಿಸುವವರಲ್ಲ. ಈ ಮುಂಜಾನೆ ನಿಮ್ಮನ್ನು ನಾನು ಉತ್ತೇಜಿಸ್ತಿದ್ದೇನೆ. ದೇವರ ಮಕ್ಕಳೇ, ನೀವು ದೇವರ ರಾಜ್ಯಕ್ಕಾಗಿ ತವಕಿಸುವುದಾದರೆ, ದೇವರ ನೀತಿಗಾಗಿ ತವಕಿಸುವುದಾದರೆ, ಉಳಿದ ಯಾವ ಕಾರ್ಯದ ಕುರಿತು ನೀನು ಚಿಂತಿಸುವ ಅವಶ್ಯಕತೆ ಇಲ್ಲ. ಕರ್ತನ ಮಕ್ಕಳು ನಾವು. ಕರ್ತನು ನೇಮಿಸಿದ ಕಾಲದೊಳಗೆ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುವುದಿಲ್ಲ. ಕರ್ತನ ಮಕ್ಕಳು ನಾವು. ನಮ್ಮ ಜೀವಿತದಲ್ಲಿ ಏನೇ ನಡೆದರೂ ದೆರ್ ಇಸ್ ಅ ಪರ್ಪೋಸ್.
ದೆರ್ ಇಸ್ ಎ ಪರ್ಪೋಸ್. ನಾನು ಯಾವಾಗಲೂ ಹೇಳ್ತೇನೆ, ಇವತ್ತು ನಿನ್ನ ಶರೀರದಲ್ಲಿ ವ್ಯಾಧಿ ಇರೋದಾದರೆ ಏನೋ ನೀನು ಕಲಿತಿ, ಅದು ನಿನ್ನನ್ನು ನಾಶ ಮಾಡೋದಕ್ಕಾಗಿ ಅಲ್ಲ. ಬಟ್ ದೇವರ ರಾಜ್ಯದಲ್ಲಿ ನಾವಿರುವಾಗ, ಕರ್ತನ ಮಕ್ಕಳು, ನಾವು ಎಂದಿಗೂ ಯಾವುದರಲ್ಲೂ ಸಹ ಕೈ ಬಿಡಲ್ಪಟ್ಟವರಾಗೋದಿಲ್ಲ. ಇವತ್ತು ನಾನು ನಿಮ್ಮನ್ನು ಉತ್ತೇಜಿಸುತ್ತೇನೆ, ದೇವರ ರಾಜ್ಯಕ್ಕಾಗಿ ನಾವು ತವಗಿಸೋಣ, ದೇವರ ನೀತಿಗಾಗಿ ತವಗಿಸೋಣ. ದೇವರ ರಾಜ್ಯ ಇನ್ನೂ ಬಲವಾಗಿ ಕಟ್ಟಲ್ಪಡಬೇಕಾಗಿದೆ. ಕರ್ತನ ಮಕ್ಕಳಾದ ನಮಗೆ ದೇವರ ರಾಜ್ಯದ ಕುರಿತು ತವಕವಿಲ್ಲದಿದ್ದರೆ ಇನ್ಯಾರು ಇದಕ್ಕೋಸ್ಕರ ತವಕಿಸುವರು? ಹಾಗಾಗಿ ಯೇಸು ಸ್ವಾಮಿ ನಮಗೆ ಹೇಳಿದ್ದಾನೆ, ಮಗನೇ ಮಗಳೇ, ನನ್ನ ರಾಜ್ಯಕ್ಕಾಗಿ ನೀನು ತವಕಿಸು, ದೇವರ ನನ್ನ ನೀತಿಗಾಗಿ ನೀನು ತವಕಿಸು. ಹಾಗೆ ನೀನು ಮಾಡುವುದಾದರೆ ಉಳಿದ ಯಾವ ಕಾರ್ಯವನ್ನು ನೀನು ಚಿಂತಿಸಬೇಡ, ನಾನು ನೋಡ್ಕೊಳ್ತೇನೆ. ನಿನಗೆ ಏನು ಬೇಕು ನಾನು ಕೊಡ್ತೇನೆ. ಇವತ್ತು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡೋದಾದರೆ ನಿನ್ನ ಬಿಸ್ನೆಸ್ಸನ್ನು ನೀನು ಚಿಂತಿಸಬೇಡ, ನಿನ್ನ ಮಕ್ಕಳ ಭವಿಷ್ಯದ ಕುರಿತು ನಿನಗೆ ಚಿಂತೆ ಬೇಡ, ನಿನ್ನ ಕುಟುಂಬವನ್ನು ನಡೆಸಲು ಬೇಕಾದ ಅಗತ್ಯತೆ ಕುರಿತು ನಿನಗೆ ಚಿಂತೆ ಬೇಡ. ಯವನಸ್ಥರೇ, ನಿಮ್ಮ ಭವಿಷ್ಯತ್ತಿನ ಕುರಿತು ನಿಮಗೆ ಚಿಂತೆ ಬೇಡ. ಕರ್ತನು ನಿಮ್ಮನ್ನು ನಡೆಸ್ತಾನೆ. ಈ ದಿವಸ ನಿಮ್ಮ ಜೀವಿತದ ಎಲ್ಲ ಕಾರ್ಯಗಳಲ್ಲಿ ನೀನು ಸಮಾಧಾನವಾಗಿರಬೇಕಾ? ದೇವರ ರಾಜ್ಯಕ್ಕಾಗಿ ತವಕಿಸು, ದೇವರ ನೀತಿಗಾಗಿ ತವಕಿಸು. ಯಾಕಂದ್ರೆ ಯೇಸು, ಜೀಸಸ್ ಕೇಮ್ ಟು ಎಸ್ಟಾಬ್ಲಿಷ್ ಹಿಸ್ ಕಿಂಗ್ಡಮ್. ಆತನು ಬಂದಿದ್ದೆ ಆತನ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ. ಸೊ ಐ ವಾಂಟ್ ಟು ಎನ್ಕರೇಜ್, ನಾನು ನಿಮ್ಗೆ ಎನ್ಕರೇಜ್ ಮಾಡಲು ಬಯಸ್ತೇನೆ. ಇಫ್ ಯು ವಾಂಟ್ ಟು ಡೂ ಸಮಥಿಂಗ್, ದೆನ್ ಡೂ ಇಟ್ ಫಾರ್ ಗಾಡ್. ಯಾಕಂದ್ರೆ ಹೆವೆನ್ಲಿ ರಿವಾರ್ಡ್ ಅದು ಯಾವತ್ತು ಸ್ಟಾಪ್ ಆಗೋದಿಲ್ಲ. ಇಟ್ ಜಸ್ಟ್ ಫ್ಲೋಸ್, ಅದು ಫ್ಲೋ ಆಗ್ತಾ ಇರ್ತದೆ. ಸೊ ಆತನ ರಾಜ್ಯಕ್ಕಾಗಿ ತವಕಿಸಿರಿ ಪ್ರಿಯರೇ. ಆತನನ್ನು ನಂಬಿ ಆತನನ್ನು ಎಕ್ಸೆಪ್ಟ್ ಮಾಡಿದವರು, ದೇ ಆರ್ ಆಲ್ರೆಡಿ ಇನ್ ಹಿಸ್ ಕಿಂಗ್ಡಮ್. ಸೊ ಹಾಗಾಗಿ ಐ ವಾಂಟ್ ಟು ಎನ್ಕರೇಜ್, ಲೆಟ್ ಅಸ್ ನಾಟ್ ಸೀಕ್ ಫಾರ್ ದ ರಿಚ್ನೆಸ್ ಆಫ್ ದಿಸ್ ವರ್ಲ್ಡ್, ಬಟ್ ಲೆಟ್ ಅಸ್ ಸೀಕ್ ಫಾರ್ ದ ರೈಚಸ್ನೆಸ್ ಆಫ್ ಗಾಡ್ಸ್ ಕಿಂಗ್ಡಮ್. ಸೊ ಯಾವಾಗ ಆತನ ನೀತಿಯನ್ನು ಅನುಸರಿಸಿ ನಾವು ನಡೆಯುತ್ತೇವೋ, ಕರ್ತನ ಹಾದಿಯಲ್ಲಿ, ಕರ್ತನ ಮಾರ್ಗದಲ್ಲಿ ನಾವು ನಡೆಯುವವರಾಗಿದ್ದೇವೆ. ಎಸ್ ಪ್ರಿಯರೇ, ಈ ದಿವಸ ನಮ್ಮೆಲ್ಲರ ಹೃದಯಗಳು ದೇವರ ರಾಜ್ಯಕ್ಕಾಗಿ ತವಕಿಸುವುದಾಗಿರಲಿ. ನಮ್ಮ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದದ್ದೇ ದೇವರ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ. ಇವತ್ತು ಅನೀತಿವಂತರಾದಂಥ ನಮ್ಮನ್ನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟದರ ನಿಮಿತ್ತ ಪರಲೋಕವು ನೀತಿವಂತರು ಎಂಬುದಾಗಿ ಘೋಷಿಸಿದೆ. ಆ ನೀತಿವಂತಿಕೆಗಾಗಿ ತವಕಿಸೋಣ. ನಾವು ಇನ್ನೂ ಅಧಿಕವಾದ ನೀತಿವಂತರಾಗಬೇಕು. ನಮ್ಮ ಹೃದಯದ ಮಿಡಿತ ಕರ್ತನ ರಾಜ್ಯ ಇನ್ನೂ ಬಲವಾಗಿ ಕಟ್ಟಲ್ಪಡಬೇಕು. ಉಳಿದ ಕಾರ್ಯದ ಕುರಿತು ನಾವು ಚಿಂತಿಸುವ ಅವಶ್ಯಕತೆ ಇಲ್ಲ. ಉಳಿದದೆಲ್ಲವನ್ನ ಕರ್ತ ನೋಡಿಕೊಳ್ತಾನೆ. ಇದು ದೇವರ ವಾಗ್ದಾನ, ಯೇಸು ನಮ್ಮೆಲ್ಲರಿಗೂ ನೀಡಿದ ವಾಗ್ದಾನ. ಇವತ್ತು ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ, ನಿಮ್ಮ ಹೃದಯಗಳು ದೇವರ ರಾಜ್ಯಕ್ಕೋಸ್ಕರ ತವಕಿಸುವ ಹೃದಯಗಳಾಗಲಿ, ನಿಮ್ಮ ಮನಸ್ಸುಗಳು ದೇವರ ನೀತಿಗೋಸ್ಕರ ತವಕಿಸುವ ಮನಸ್ಸುಗಳಾಗಲಿ. ಆಗ ನಿಮ್ಮ ಹೃದಯವು ದೈವಿಕವಾದ ಸಮಾಧಾನದ, ಯಾಕಂದರೆ ಪೌಲನು ಹೇಳಿದ್ದಾನೆ, ದೇವರ ರಾಜ್ಯ ಅಂದರೆ ಏನು? ಪವಿತ್ರಾತ್ಮನಲ್ಲಿರುವಂಥ ಆನಂದ, ಸಮಾಧಾನ. ಆ ಸಮಾಧಾನ, ಆ ಆನಂದ ಈ ಲೋಕದಲ್ಲಿ ಎಲ್ಲೂ ಸಿಗುವುದಿಲ್ಲ. ಅದೇ ದೇವರ ರಾಜ್ಯ, ಅದೇ ದೇವರ ರಾಜ್ಯ. ಇವತ್ತು ಆ ದೈವಿಕವಾದ ಸಮಾಧಾನ ನಿಮ್ಮ ಹೃದಯದಲ್ಲಿ ಆಳ್ವಿಕೆ ಮಾಡೋದಕ್ಕೋಸ್ಕರ, ದೈವಿಕವಾದಂಥ ಆಶೀರ್ವಾದದಿಂದ ನೀವು ನಡೆಸಲ್ಪಡೋದಕ್ಕೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಥ್ಯಾಂಕ್ ಯು ಫಾದರ್. ಕರ್ತನೇ, ನಿನಗೆ ಸ್ತೋತ್ರ. ಈ ದಿವಸಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಈ ಮುಂಚಾನೆ ವೇಳೆಯಲ್ಲಿ ನಮ್ಮನ್ನು ವೀಕ್ಷಿಸ್ತಿರುವ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ದೇವರೇ, ನೀನು ಈ ಲೋಕಕ್ಕೆ ಬಂದದ್ದು ನಿನ್ನ ರಾಜ್ಯವನ್ನು ಕಟ್ಟೋದಕ್ಕೋಸ್ಕರ. ಸೈತಾನನ ಕೈಯಲ್ಲಿದ್ದ ನಮ್ಮನ್ನು ಬಿಡಿಸಿ ನಿನ್ನ ರಾಜ್ಯದಲ್ಲಿ ಸೇರಿಸಿಕೊಂಡಿದ್ದಿ. ಇಂದು ನಿನ್ನ ಮಕ್ಕಳಾದ ನಮ್ಮ ಮಿಡಿತ ನಿನ್ನ ರಾಜ್ಯಕ್ಕಾಗಿ, ನಿನ್ನ ನೀತಿಗಾಗಿ. ದೇವರೇ ಅಪ್ಪ, ನಿನ್ನಲ್ಲಿರುವ ಸಮಾಧಾನದಲ್ಲಿ, ಸಂತೋಷದಲ್ಲಿ ಜೀವಿಸಲು ಕೃಪೆಯನ್ನು ಕೊಡು. ವೀಕ್ಷಿಸುವ ಯಾವ ಮಕ್ಕಳು ಸೈತಾನನ ಸುಳ್ಳಿಗೆ, ಲೋಕದ ವ್ಯಾಮೋಹಕ್ಕೆ ಒಳಗಾಗಿ, ಲೋಕದ ಚಿಂತಾ ಭಾರಗಳಿಗೆ ಸಿಲುಕದ ಹಾಗೆ ದೇವರೇ, ನೀನು ಇವರಿಗಾಗಿಟ್ಟಂಥ ಆಶೀರ್ವಾದದಲ್ಲಿ ಇವರು ಜೀವಿಸಲಿ, ನಿನ್ನ ಸಮಾಧಾನದಲ್ಲಿ ಜೀವಿಸಲಿ. ವೀಕ್ಷಿಸ್ತಿರುವ ಇವರೆಲ್ಲ ನಾವು ಬ್ಲೆಸ್ ಮಾಡ್ತಿದ್ದೀವಿ. ದಿನವೆಲ್ಲ ಇವರ ಕೈ ಕೆಲಸಗಳನ್ನು ಆಶೀರ್ವದಿಸು, ಇವರ ಪ್ರಯಾಣಗಳನ್ನು ಸುರಕ್ಷಿತವಾಗಿ ಕಾಪಾಡು, ಇವರ ಕುಟುಂಬ ರಕ್ತ ಕೋಟೆಯಲ್ಲಿ ಬೇಲಿ ಹಾಕಿ ಮರೆ ಮಾಡು. ನಿನ್ನ ನಾಮ ಮಹಿಮೆ ಹೊಂದಲಿ, ನಿನ್ನ ರಾಜ್ಯ ಬಲವಾಗಿ ಕಟ್ಟಲ್ಪಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.
ಬಾ